ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಅಮೋಘ ವರ್ಷ IAS KS ಅಕಾಡೆಮಿಯ ಹೊಸ ಮೊಬೈಲ್ ಅಪ್ಲಿಕೇಶನನ್ನು ಲಾಂಚ್ ಮಾಡಲಾಗಿದ್ದು, ಆನ್ಲೈನ್ ಕೋರ್ಸಸ್ಗಳನ್ನು ಜಾಯಿನ್ ಆಗಲಿಕ್ಕೆ ಈ ಒಂದು ಅಪ್ಲಿಕೇಶನನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಅದೇ ರೀತಿಯಾಗಿ ರೆಗ್ಯುಲರ್ ಆಗಿ ಟೆಸ್ಟ್ಗಳನ್ನು ಕೂಡ ಆನ್ಲೈನ್ನಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದ್ದು, ಅವುಗಳನ್ನು ಜಾಯಿನ್ ಆಗಲು ಈ ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಅಧಿಕೃತವಾಗಿ ಬಳಸಲಾಗುವಂತಹ ಭಾಷೆಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗಳಲ್ಲಿ ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಈ ವಾದ ವಿವಾದಗಳನ್ನು ಅಥವಾ ಇತರ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗಳನ್ನು. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ, 1945 ಜೂನ್ನಲ್ಲಿ ಈ ಯುನೈಟೆಡ್ ನೇಷನ್ಸ್ನ ಒಂದು ಚಾರ್ಟರ್ ಮೂಲಕ ಜಾರಿಗೊಳಿಸಿದಂತಹ ಸಂಸ್ಥೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಥವಾ ವಿಶ್ವ ನ್ಯಾಯಾಲಯ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತದೆ. ನಂತರ ಇದು ಕಾರ್ಯವನ್ನು ನಿರ್ವಹಿಸಲು ಪ್ರಾರಂಭಿಸಿದ ದಿನ ಯಾವುದು ಅಂತಂದರೆ ಏಪ್ರಿಲ್ 1946 ಆಗಿದೆ. ಇದರಲ್ಲಿ ಗಮನಿಸಬೇಕಾದಂತಹ ಒಂದು ವಿಶೇಷ ಮಾಹಿತಿ ಏನು ಅಂತಂತಂದರೆ, ಈ ಯುನೈಟೆಡ್ ನೇಷನ್ನ ಪ್ರಮುಖ ಅಂಗಗಳು 6 ಪ್ರಮುಖ ಅಂಗಗಳಲ್ಲಿ ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದರ ಹೆಡ್ ಕ್ವಾರ್ಟರ್ ಮಾತ್ರ ನ್ಯೂಯಾರ್ಕ್ನಿಂದ ಹೊರಗಡೆ ಇರುವಂತಹ, ಅಂದರೆ ಈ ನೆದರ್ಲ್ಯಾಂಡ್ ದೇಶದ ಹೇಗ್ನಲ್ಲಿ ಪೀಸ್ ಪ್ಯಾಲೇಸ್ ಅನ್ನುವ ಒಂದು ಲೊಕೇಶನ್ನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಪೀಠವನ್ನು ಲೊಕೇಟ್ ಮಾಡಲಾಗಿದೆ. ಸೊ ಈ ನ್ಯೂಯಾರ್ಕನ್ನು ಹೊರತುಪಡಿಸಿ ಹೊರಗಡೆ ಇರುವಂತಹ ವಿಶ್ವಸಂಸ್ಥೆಯ ಒಂದೇ ಒಂದು ಅಂಗದ ಹೆಡ್ ಕ್ವಾರ್ಟರ್ ಯಾವುದು ಅಂತಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆಗಿದೆ. ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಈಗ ಸಪ್ಲಿಮೆಂಟ್ರಿ ಕ್ವಶನ್ ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಗಳು ಯಾವುವು ಅಂತಂದರೆ ಈ ಪ್ರಿನ್ಸಿಪಲ್ ಆರ್ಗ್ಯಾನ್ಸ್ ಅಂತ ಕರೀತಾರೆ. ಯುನೈಟೆಡ್ ನೇಷನ್ಸ್ ಪ್ರಿನ್ಸಿಪಲ್ ಆರ್ಗ್ಯಾನ್ಸ್ ಅಂತ ಈ ರೀತಿಯಾದಂತಹ 6 ಪ್ರಮುಖ ಅಂಗಗಳನ್ನು ಗುರುತಿಸಲಾಗುತ್ತೆ. ಸೊ ಈ 6 ಪ್ರಮುಖ ಅಂಗಗಳು ಯಾವುವು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಇದರಲ್ಲಿ ಒಂದು ಯಾವುದು ಅಂತಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆಗಿದೆ. ಉಳಿದಂತಹ 5 ಅಂಗಗಳನ್ನು ಅಥವಾ ಪ್ರಿನ್ಸಿಪಲ್ ಆರ್ಗ್ಯಾನ್ಸ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಈ ಫ್ರೆಂಚ್ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಈ ನ್ಯಾಯಾಲಯದಲ್ಲಿ ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಭಾಷೆಗಳನ್ನು ಬಳಸಲಾಗುತ್ತದೆ ಅಂತ ನಾವು ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು, ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜನಪದ ನೃತ್ಯವಾದಂತಹ ಕರಕಟ್ಟಂ ಅನ್ನುವ ಈ ಒಂದು ನೃತ್ಯ ಜನಪ್ರಿಯವಾಗಿದೆ, ಫೇಮಸ್ ಆಗಿದೆ ಅಂತ ಗುರುತಿಸಬೇಕಾಗಿದೆ. ಕರಕಟ್ಟಂ ಅನ್ನುವ ಒಂದು ನೃತ್ಯ ಪ್ರಕಾರ ಇದು ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಆಗಿದೆ. ಸೊ ಈ ಕರಕಟ್ಟಂ ಜನಪ್ರಿಯವಾಗಿ ಯಾವ ರಾಜ್ಯದಲ್ಲಿ ಗುರುತಿಸಿಕೊಳ್ಳುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ತಮಿಳುನಾಡು, ಆಪ್ಷನ್ 2 ಕರ್ನಾಟಕ, ಆಪ್ಷನ್ 3 ತೆಲಂಗಾಣ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಮೊನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಬಗ್ಗೆ, ಈ 17 ಗುರಿಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿರೋದ್ರಿಂದ ಇವತ್ತು ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಈ ಡಿಸ್ಕಷನ್ ಅಥವಾ ಆರ್ಟಿಕಲ್ಸ್ಗಳನ್ನು ಕಂಪ್ಲೀಟ್ ಆದ ನಂತರ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ಸೊ ಇನ್ನು ಇವತ್ತಿನ ಡಿಸ್ಕಷನನ್ನು ಮೊದಲನೇ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ಈ ಭಾರತ ಮತ್ತು ಬಾಂಗ್ಲಾದೇಶದ ಸ್ನೇಹ ಸೇತುವೆಯಾಗಿ ಮೈತ್ರಿ ಅನ್ನುವ ಸೇತುವೆಯನ್ನು ಈ ಬಾಂಗ್ಲಾದೇಶದ ನಡುವೆ ಮತ್ತು ಭಾರತದ ನಡುವೆ ನಿರ್ಮಾಣ ಮಾಡಲಾಗಿದೆ. ಸೊ ಅತಿ ಶೀಘ್ರದಲ್ಲೇ ಇದರ ಉದ್ಘಾಟನೆಯನ್ನು ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗುವುದು ಅಂತ ಈ ಮೈತ್ರಿ ಸೇತುವೆ ಬಗ್ಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಮೈತ್ರಿ ಬ್ರಿಡ್ಜ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಭಾರತದ ತ್ರಿಪುರಾ ರಾಜ್ಯ ಮತ್ತು ಬಾಂಗ್ಲಾದೇಶದ ನಡುವೆ ಈ ಫೇಣಿ ನದಿ ಹರಿಯುತ್ತದೆ. ಸೊ ಈ ಫೇಣಿ ಅನ್ನುವ ಹೆಸರಿನ ನದಿಯ ಮೇಲೆ
ಈ ಮೈತ್ರಿ ಅನ್ನುವ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ನಗರಗಳ ಒಂದು ಲೊಕೇಶನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಬಾಂಗ್ಲಾದೇಶದ ರಾಮ್ಗಢ್ನೊಂದಿಗೆ ನಮ್ಮ ತ್ರಿಪುರಾ ರಾಜ್ಯದ ಸಬ್ರೂಮ್ ಅನ್ನುವ ನಗರವನ್ನು ಕನೆಕ್ಟ್ ಮಾಡುವಂತಹ ಈ ಫೇಣಿ ನದಿಯ ಮೇಲೆ ಸುಮಾರು 2 ಕಿಲೋಮೀಟರ್ಗಳಷ್ಟು ಉದ್ದದ ಈ ಸೇತುವೆಯನ್ನು ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಈ ಒಂದು ಸೇತುವೆಯನ್ನು ಫೇಣಿ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ತ್ರಿಪುರಾ ಮತ್ತು ಇದು ಬಾಂಗ್ಲಾದೇಶ್. ಸೊ ಇದರ ನಡುವೆ ಹರಿತಾ ಇರುವಂತಹ ಫೇಣಿ ನದಿಯ ಮೇಲೆ 2 ಕಿಲೋಮೀಟರ್ ಅಥವಾ 1.9 ಕಿಲೋಮೀಟರ್ ಉದ್ದದ ಈ ಒಂದು ಸೇತುವೆಯನ್ನು ಮೈತ್ರಿ ಸೇತುವೆ ಅನ್ನುವ ಹೆಸರಿನಿಂದ ನಿರ್ಮಾಣ ಮಾಡಲಾಗಿದೆ. ಮುಖ್ಯವಾಗಿ ಇದು ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ನಡೀತಾ ಇರುವಂತಹ ಅಥವಾ ಬೆಳೀತಾ ಇರುವಂತಹ ದ್ವಿಪಕ್ಷೀಯ ಸ್ನೇಹ ಸಂಬಂಧವನ್ನು ಸಂಕೇತಿಸುವಂತಹ ಸೇತುವೆಯಾಗಿ ಗುರುತಿಸಿಕೊಳ್ಳಲಿದೆ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದ್ದು, ಈ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಅಥವಾ ನ್ಯಾಷನಲ್ ಹೈವೇಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ನ ಮೂಲಕ ಈ ಮೈತ್ರಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ಈ ಫೇಣಿ ನದಿ ಕೂಡ ನ್ಯೂಸ್ನಲ್ಲಿ ಇರುವುದರಿಂದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಫೇಣಿ ನದಿಯ ಬಗ್ಗೆ ಕೂಡ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಫೇಣಿ ನದಿಯ ಬಗ್ಗೆ ತಿಳ್ಕೊಳ್ಳೋದಾದರೆ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯನ್ನು ದಾಟಿ ಹರಿಯುವಂತಹ ಈ ಒಂದು ನದಿ ಫೇಣಿ ನದಿ ಅಂತ ಗುರುತಿಸಿಕೊಳ್ಳುತ್ತೆ. ತ್ರಿಪುರಾ ಜಿಲ್ಲೆಯಲ್ಲಿ ಹುಟ್ಟಿ ಮುಂದೆ ಈ ಒಂದು ತ್ರಿಪುರಾದ ಸಬ್ರೂಮ್ ಪಟ್ಟಣದ ಮೂಲಕ ಬಾಂಗ್ಲಾದೇಶಕ್ಕೆ ಹರಿಯುವಂತಹ ಮುಂದೆ ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುವುದರೊಂದಿಗೆ ಸುಮಾರು 116 ಕಿಲೋಮೀಟರ್ಗಳಷ್ಟು ದೂರವನ್ನು ಕ್ರಮಿಸುವಂತಹ ನದಿ ಈ ಫೇಣಿ ಅನ್ನುವ ಹೆಸರಿನ ನದಿ ಆಗಿದೆ. ಇದರ ಪ್ರಮುಖವಾದಂತಹ ಉಪನದಿಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ ಮುಹುರಿ ನದಿ, ರೈಡಾಕ್ ನದಿ, ಚಂದಖೀರಾ ನದಿ, ರಿಯಾಂಗ್ ನದಿ, ಕುಶಿಯಾರಾ ನದಿ, ಈ ರೀತಿಯಾದಂತಹ ಪ್ರಮುಖ ಟ್ರಿಬ್ಯೂಟರೀಸ್ಗಳನ್ನು ಕೂಡ ಈ ಫೇಣಿ ನದಿ ಹೊಂದಿದೆ. ಸುಮಾರು 116 ಕಿಲೋಮೀಟರ್ಗಳಷ್ಟು ಉದ್ದವನ್ನು ಬಾಂಗ್ಲಾದೇಶ್ ಮತ್ತು ಭಾರತ ಎರಡೂ ದೇಶಗಳಲ್ಲೂ ಕೂಡ ಹರಿಯುವಂತಹ ನದಿ, ಮುಂದೆ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿ ಫೇಣಿ ಅನ್ನುವ ನದಿ ಆಗಿದೆ. ಇದರ ಮೇಲೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧವನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಮೈತ್ರಿ ಅನ್ನುವ ಹೆಸರಿನ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಚುನಾವಣಾ ಆಯೋಗದಿಂದ ಸಚಿನ್ ತೆಂಡೂಲ್ಕರ್ ಅವರನ್ನು ಈ ರಾಷ್ಟ್ರೀಯ ಐಕಾನ್ ಆಗಿ ಗುರುತಿಸಲಾಗಿದೆ. ಕಳೆದ ವರ್ಷ ಪಂಕಜ್ ತ್ರಿಪಾಠಿ, ಬಾಲಿವುಡ್ ಆ್ಯಕ್ಟರ್ ಆದಂತಹ ಪಂಕಜ್ ತ್ರಿಪಾಠಿ ಅವರನ್ನು ಈ ನ್ಯಾಷನಲ್ ಐಕಾನ್ ಆಗಿ ಗುರುತಿಸಲಾಗಿತ್ತು. 2023ರಲ್ಲಿ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಈ ಸಚಿನ್ ತೆಂಡೂಲ್ಕರ್ ಅವರನ್ನು ರಾಷ್ಟ್ರೀಯ ಐಕಾನ್ ಆಗಿ ಗುರುತಿಸಲಾಗಿದೆ ಅಂತ ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಕಾಂಟೆಕ್ಸ್ಟ್ ಜೊತೆಗೆ ನಮಗೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಕೂಡ ತಿಳ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗಾಗಿ ಈ GK ಅಥವಾ ಸ್ಟ್ಯಾಟಿಕ್ ಪಾರ್ಟ್ಗೆ ಸಂಬಂಧಪಟ್ಟಂತಹ ಭಾರತೀಯ ಚುನಾವಣಾ ಆಯೋಗದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ರಿವೈಸ್ ಮಾಡೋಣ. ಸಾಕಷ್ಟು ಬಾರಿ ನೀವು ಈ ಪಾಲಿಟಿ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಇದನ್ನು ಡಿಸ್ಕಸ್ ಮಾಡಿರ್ತೀರಿ. ಆದರೂ ಕೂಡ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡೋಣ. ಭಾರತೀಯ ಚುನಾವಣಾ ಆಯೋಗ ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಪ್ರಕ್ರಿಯೆಗಳನ್ನು ನಿರ್ವಹಿಸುವಂತಹ ಜವಾಬ್ದಾರಿಯನ್ನು ಹೊಂದಿದಂತಹ ಸಂವಿಧಾನಾತ್ಮಕವಾದಂತಹ ಅಥವಾ ಕಾನ್ಸ್ಟಿಟ್ಯೂಷನಲ್ ಸ್ಥಾನಮಾನವನ್ನು ಹೊಂದಿದಂತಹ ಒಂದು ಅಂಗವಾಗಿ ಅಥವಾ ಪ್ರಾಧಿಕಾರವಾಗಿ ಭಾರತದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಚುನಾವಣೆಗಳನ್ನು ನಡೆಸುವಂತಹ ಪ್ರಕ್ರಿಯೆಯನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತಹ ಸಂಸ್ಥೆ ಯಾವುದು ಅಂತಂದರೆ, ಸಂವಿಧಾನಾತ್ಮಕ ಸಂಸ್ಥೆ ಯಾವುದು ಅಂತಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಗಿದೆ. 25 ಜನವರಿ 1950ರಲ್ಲಿ ಇದನ್ನು ಸಂವಿಧಾನಾತ್ಮಕವಾಗಿ ಅಂಗೀಕರಿಸಲಾಯಿತು, ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನು. ಸೊ ಅದೇ ಒಂದು ಕಾರಣಕ್ಕಾಗಿ 2011ನೇ ಇಸವಿಯಿಂದ 25 ಜನವರಿಯನ್ನು ಪ್ರತಿ ವರ್ಷ ಭಾರತೀಯ ಅಥವಾ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂತ ಆಚರಿಸಲಾಗುತ್ತದೆ. ಇನ್ನು ಇದರ ಮುಖ್ಯ ಕಚೇರಿಯಲ್ಲಿದೆ ಅಂತ ತಿಳ್ಕೊಳ್ಳೋದಾದರೆ ದೆಹಲಿಯಲ್ಲಿ, ನಮ್ಮ ಭಾರತದ ರಾಜಧಾನಿಯಾದಂತಹ ದೆಹಲಿಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಹೆಡ್ ಕ್ವಾರ್ಟರ್ ಅಥವಾ ಮುಖ್ಯ ಕಚೇರಿ ಲೊಕೇಟ್ ಆಗಿದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದರ ಮ್ಯಾಂಡೇಟ್ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಭಾರತದಲ್ಲಿ ನಡೆಯುವಂತಹ ಯಾವುದೇ ಚುನಾವಣೆ, ಅದರಲ್ಲಿ ಮುಖ್ಯವಾಗಿ ಈ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆಗಳು ಮತ್ತು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಕಚೇರಿಗಳಿಗೆ ಸಂಬಂಧಪಟ್ಟಂತಹ ಚುನಾವಣೆಗಳನ್ನು ಈ ನಿರ್ವಹಿಸುವಂತಹ ಸಂಸ್ಥೆ
ಚುನಾವಣಾ ಆಯೋಗ ಆಗಿದೆ, ರಾಷ್ಟ್ರೀಯ ಚುನಾವಣಾ ಆಯೋಗ ಆಗಿದೆ. ಅದೇ ರೀತಿಯಾಗಿ ಈ ಪಂಚಾಯಿತಿ ಚುನಾವಣೆಗಳು, ಮುನ್ಸಿಪಾಲ್ಟಿ ಚುನಾವಣೆಗಳನ್ನು ನಡೆಸುವಂತಹ ಜವಾಬ್ದಾರಿ ಆಯಾ ರಾಜ್ಯ ಚುನಾವಣಾ ಆಯೋಗಕ್ಕೆ ವಹಿಸಲಾಗಿರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ವೆರಿ ಕ್ಲಿಯರ್ ಆಗಿರಿ. ರಾಜ್ಯ ವಿಧಾನಸಭೆಗಳ ಒಂದು ಚುನಾವಣೆಯನ್ನು ನಡೆಸುವುದು, ಬೈ ಎಲೆಕ್ಷನ್ಗಳನ್ನು ನಡೆಸುವಂತಹ ಜವಾಬ್ದಾರಿ ಕೂಡ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಹಿಸಿರುತ್ತದೆ. ಇನ್ನು ಇದು ಸಂವಿಧಾನಾತ್ಮಕವಾದಂತಹ ಸಂಸ್ಥೆ ಅಂತ ತಿಳ್ಕೊಂಡ್ವಿ. ಈ ಕಾನ್ಸ್ಟಿಟ್ಯೂಷನಲ್ ಸ್ಥಾನಮಾನವನ್ನು ಹೊಂದಿದಂತಹ ಈ ಒಂದು ಚುನಾವಣಾ ಆಯೋಗದ ಬಗ್ಗೆ ಪಾರ್ಟ್ 15 ಅಂದರೆ ಈ ಒಂದು ಅಧ್ಯಾಯ 15ರಲ್ಲಿ ಈ ಒಂದು ಚುನಾವಣಾ ಆಯೋಗದ ಬಗ್ಗೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಮೆನ್ಷನ್ ಮಾಡಲಾಗಿದ್ದು, ಇದರಲ್ಲಿ ಅನುಚ್ಛೇದ ಅಥವಾ ಆರ್ಟಿಕಲ್ 324ರಿಂದ 329ರವರೆಗೆ ನಮ್ಮ ಭಾರತೀಯ ಚುನಾವಣಾ ಆಯೋಗದ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಇನ್ನು ಈ ಆರ್ಟಿಕಲ್ 324ರ ಪ್ರಕಾರ ಈ ಎಲೆಕ್ಷನ್ಗಳನ್ನು ನಡೆಸುವಂತಹ ಜವಾಬ್ದಾರಿಯನ್ನು ಅವುಗಳ ಸೂಪರಿಂಟೆಂಡೆನ್ಸ್ ಆಗಿರ್ಬೋದು, ಅವುಗಳ ಡೈರೆಕ್ಷನ್ ಆಗಿರ್ಬೋದು ಮತ್ತು ಅವುಗಳ ನಿರ್ವಹಣೆ ಆಗಿರ್ಬೋದು, ಈ ರೀತಿಯಾದಂತಹ ಕಾರ್ಯಗಳನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ನಡೆಸಲಾಗುವುದು ಅಂತ ಸಂವಿಧಾನದಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಆರ್ಟಿಕಲ್ 329ರ ಪ್ರಕಾರ, ವೆರಿ ಇಂಪಾರ್ಟೆಂಟ್, 329ರ ಪ್ರಕಾರ ಭಾರತದಲ್ಲಿ ನಡೆಯುವಂತಹ ಈ ಚುನಾವಣೆಗಳಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆ ಅಥವಾ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇಂಟರ್ಫಿಯರ್ ಮಾಡಬಾರ್ದು ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. 329 ಮತ್ತು 324 ಇಂಪಾರ್ಟೆಂಟ್ ಆಗಿದೆ. ಸೊ ಹೀಗಾಗಿ ಅವನ್ನು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ 325, 326, 327, 328ರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ನೀವೆಲ್ಲ ನೋಟ್ಸ್ಗಳಲ್ಲಿ ರಿವೈಸ್ ಮಾಡ್ಕೊಳ್ಳಿ. ಇನ್ನು ಇದರ ಒಂದು ಸ್ಟ್ರಕ್ಚರ್ ಯಾವ ರೀತಿಯಾಗಿರುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಭಾರತೀಯ ಚುನಾವಣಾ ಆಯೋಗಕ್ಕೆ 1989ರ ಎಲೆಕ್ಷನ್ ಕಮಿಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಥವಾ ತಿದ್ದುಪಡಿ ಕಾಯ್ದೆಯ ಜಾರಿಗೊಳಿಸುವವರೆಗೂ ಕೂಡ ಭಾರತದಲ್ಲಿ ಒಬ್ಬರು ಚುನಾವಣಾ ಆಯುಕ್ತರು ಇದ್ದರು, ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಆದರೆ 1989ರ ನಂತರ ಇದನ್ನು ಮಲ್ಟಿ ಮೆಂಬರ್ ಬಾಡಿಯಾಗಿ ಕನ್ವರ್ಟ್ ಮಾಡಲಾಗುತ್ತೆ. ಪ್ರಸ್ತುತವಾಗಿ ಭಾರತದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಎಲೆಕ್ಷನ್ ಕಮಿಷನರ್ಸ್ ಅಥವಾ ಈ ಚುನಾವಣಾ ಆಯುಕ್ತರನ್ನು ಸೇರಿದಂತೆ ಒಟ್ಟು 3 ಜನ ಚುನಾವಣಾ ಆಯುಕ್ತರು ಭಾರತದಲ್ಲಿ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನು ಜವಾಬ್ದಾರಿಯುತವಾಗಿ ನಡೆಸುವಂತಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿದ್ದಾರೆ. ಇನ್ನು ಈ ಚುನಾವಣಾ ಆಯುಕ್ತರು ಮತ್ತು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಎಲೆಕ್ಷನ್ ಕಮಿಷನರ್ಸ್ಗಳ ಒಂದು ಅಧಿಕಾರಾವಧಿಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಜನರಲ್ ಆಗಿ ಇವರಿಗೆ ಫಿಕ್ಸ್ಡ್ ಟರ್ಮ್ ಅಂತಂದರೆ 6 ವರ್ಷಗಳ ಒಂದು ಅಧಿಕಾರಾವಧಿಯನ್ನು ನಿರ್ಧಾರ ಮಾಡಲಾಗಿದ್ದು, 6 ವರ್ಷಗಳು ಅಥವಾ ಅವರ ಒಂದು ವಯಸ್ಸು 65 ಕಂಪ್ಲೀಟ್ ಆಗುವಂತಹ ಒಂದು ಏಜ್ನವರೆಗೆ ಈ ಚುನಾವಣಾ ಆಯುಕ್ತರಾಗಿ ಕಂಟಿನ್ಯೂ ಆಗುವಂತಹ ಒಂದು ಅವಕಾಶವನ್ನು ಭಾರತದ ಸಂವಿಧಾನ ಮಾಡಿಕೊಟ್ಟಿದೆ. ಅದೇ ರೀತಿಯಾಗಿ ಇವರ ಒಂದು ಸ್ಯಾಲರಿಗಳ ಬಗ್ಗೆ ಅಥವಾ ಅವರಿಗೆ ನೀಡುವಂತಹ ಕೆಲವೊಂದಿಷ್ಟು ಫೆಸಿಲಿಟಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಭಾರತದ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳಿಗೆ ಇರುವಂತಹ ಇಕ್ವಿವೆಲೆಂಟ್ ಆದಂತಹ ಸ್ಯಾಲರಿ ಮತ್ತು ಅವರಿಗೆ ನೀಡಲಾಗುವಂತಹ ಇಕ್ವಿವೆಲೆಂಟ್ ಆದಂತಹ ಫೆಸಿಲಿಟಿ ಸ್ಥಾನಮಾನಗಳನ್ನು ಈ ಚುನಾವಣಾ ಆಯುಕ್ತರಿಗೆ ಕೂಡ ನೀಡಲಾಗಿರುತ್ತದೆ. ಇನ್ನು ಇವರ ರಿಮೂವಲ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಯಾವುದೇ ಒಂದು ಸಂದರ್ಭದಲ್ಲಿ ಚುನಾವಣಾ ಆಯುಕ್ತರು ರಿಸೈನ್ ಮಾಡುವಂತಹ ಅಥವಾ ಒಂದು ರಾಜೀನಾಮೆ ನೀಡುವಂತಹ ಅವಕಾಶವನ್ನು ನೀಡಲಾಗಿದ್ದು, ಅವರ ಒಂದು ಅಧಿಕಾರಾವಧಿ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಕೂಡ ಅವರು ರಿಸಿಗ್ನೇಷನನ್ನು ನೀಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ಈ ಒಂದು ಇವರ ಒಂದು ರಿಮೂವಲ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂದರೆ ಈ ಚುನಾವಣಾ ಆಯುಕ್ತರನ್ನು ಪದಚ್ಯುತಗೊಳಿಸಲು ಯಾವ ರೀತಿಯಾದಂತಹ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಈ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ಗಳನ್ನು ಯಾವ ರೀತಿಯಾಗಿ ಸಂಸತ್ತಿನಲ್ಲಿ ಈ ಒಂದು ವೋಟಿಂಗ್ಗಳ ಮುಖಾಂತರ ಪದಚ್ಯುತಿಗೊಳಿಸಲಾಗುತ್ತೆ, ಅದೇ ರೀತಿಯಾದಂತಹ ಪ್ರೋಸೆಸ್ ಅಥವಾ ವಿಧಾನವನ್ನು ಈ ಚುನಾವಣಾ ಆಯುಕ್ತರನ್ನು ರಿಮೂವ್ ಮಾಡುವಂತಹ ಒಂದು ಸಂದರ್ಭದಲ್ಲೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಸಾಕಷ್ಟು ಡಿಫಿಕಲ್ಟ್ ಆದಂತಹ ಒಂದು ಪ್ರೊಸೀಜರ್ ಆಗಿರುತ್ತೆ. ಇದರ ಬಗ್ಗೆ ಡೀಟೇಲ್ ಆಗಿ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಈ ಪಾಲಿಟಿಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಗಳನ್ನು ಓದಿರ್ತೀರಿ, ಅಥವಾ ಓದಿಲ್ಲ ಅಂತಂದರೆ ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ ಇದರ ಇಂಪಾರ್ಟೆಂಟ್ ಮ್ಯಾಂಡೇಟ್ಸ್ಗಳು ಅಥವಾ ಇದರ ಕರ್ತವ್ಯಗಳನ್ನು ಮುಖ್ಯವಾಗಿ ನೋಡೋದಾದರೆ, ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಚುನಾವಣೆಗೆ ಸಂಬಂಧಪಟ್ಟಂತಹ ಚುನಾವಣಾ ಕ್ಷೇತ್ರಗಳು, ಎಲೆಕ್ಟರಲ್ ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು, ಅವುಗಳ ಒಂದು ಗಡಿಗಳನ್ನು ನಿರ್ಧಾರ ಮಾಡುವುದು ಈ ಡಿಲಿಮಿಟೇಷನ್ ಕಮಿಷನ್ ಆ್ಯಕ್ಟ್ನ ಮೂಲಕ ಒಂದು ನಿರ್ಧಾರ ಮಾಡಲಾಗುತ್ತೆ ಎಲೆಕ್ಷನ್ ಕಮಿಷನ್ ಮುಖಾಂತರ. ಅದೇ ರೀತಿಯಾಗಿ ಈ ಮತದಾರರ ಪಟ್ಟಿಗಳನ್ನು, ಈ ಎಲೆಕ್ಟರಲ್ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಈ ಎಲೆಕ್ಟರಲ್ ರೋಲ್ಸ್ಗಳನ್ನು ನಿರ್ಧಾರ ಮಾಡುವುದು ಮತ್ತು ಹೊಸದಾಗಿ ಈ ಒಂದು
ಮತದಾರರನ್ನು ಅಂದರೆ ಹೊಸ ಮತದಾರರನ್ನು 18 ವರ್ಷ ಕಂಪ್ಲೀಟ್ ಆದಂತಹ ಯುವಕ ಯುವತಿಯರ ಒಂದು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳುವುದರ ಮೂಲಕ ಅವರಿಗೆ ಈ ವೋಟಿಂಗ್ ಕಾರ್ಡ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೊಂದಿರುತ್ತದೆ. ಅದೇ ರೀತಿಯಾಗಿ ಭಾರತದಾದ್ಯಂತ ಈ ಒಂದು ರಾಜಕೀಯ ಪಕ್ಷಗಳನ್ನು ರೆಕಾಗ್ನೈಸ್ ಮಾಡುವುದಾಗಿರ್ಬೋದು ಅಥವಾ ಅವರಿಗೆ ಈ ಚುನಾವಣಾ ಚಿಹ್ನೆಗಳನ್ನು ಎಲೆಕ್ಷನ್ ಸಿಂಬಾಲ್ಸ್ಗಳನ್ನು ನೀಡುವುದಾಗಿರ್ಬೋದು, ಈ ಒಂದು ಜವಾಬ್ದಾರಿಯನ್ನು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೊಂದಿರುತ್ತದೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸುವುದರ ಮೂಲಕ ಈ ಪೊಲಿಟಿಕಲ್ ಪಾರ್ಟೀಸ್ಗಳು ಅಥವಾ ರಾಜಕೀಯ ಪಕ್ಷಗಳ ಚಟುವಟಿಕೆಗಳ ಮೇಲೆ ಗಮನವನ್ನು ಇರಿಸುವಂತಹ ಒಂದು ಜವಾಬ್ದಾರಿ ಕೂಡ ಎಲೆಕ್ಷನ್ ಕಮಿಷನ್ ಹೊಂದಿರುತ್ತದೆ. ದೇಶದಾದ್ಯಂತ ಯಾವುದೇ ರೀತಿಯಾದಂತಹ ಎಲೆಕ್ಷನ್ಗಳು, ಫಾರ್ ಎಕ್ಸಾಂಪಲ್ ರಾಜ್ಯಸಭಾ, ವಿಧಾನಸಭಾ ಅಥವಾ ಲೋಕಸಭಾ, ಈ ರೀತಿಯಾದಂತಹ ಜನರಲ್ ಎಲೆಕ್ಷನ್ ಆಗಿರ್ಬೋದು ಅಥವಾ ಬೈ ಎಲೆಕ್ಷನ್ಗಳಾಗಿರ್ಬೋದು, ಅವುಗಳ ಒಂದು ವೇಳಾಪಟ್ಟಿಯನ್ನು ಅಥವಾ ಎಲೆಕ್ಷನ್ ಶೆಡ್ಯೂಲ್ಸ್ಗಳನ್ನು ನಿರ್ಧಾರ ಮಾಡುವಂತಹ ಜವಾಬ್ದಾರಿ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೊಂದಿರುತ್ತದೆ. ಅದೇ ರೀತಿಯಾಗಿ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ಕ್ವಾಸಿ ಜುಡಿಷಿಯಲ್ ಪವರ್ ಅಂತಂದರೆ ಅರೆ ನ್ಯಾಯಾಂಗದ ಅಧಿಕಾರವನ್ನು ಕೂಡ ನೀಡಲಾಗಿದ್ದು, ಭಾರತದಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟೀಸ್ಗಳ ನಡುವೆ ವಿಭಜನೆಯಾದಂತಹ ಸಂದರ್ಭದಲ್ಲಿ ಅಥವಾ ಅವುಗಳ ವಿಲೀನೀಕರಣಕ್ಕೆ ಸಂಬಂಧಪಟ್ಟಂತಹ ಡಿಸ್ಪ್ಯೂಟ್ಸ್ಗಳನ್ನು ಸೆಟಲ್ ಮಾಡುವಂತಹ ಜವಾಬ್ದಾರಿ ಕೂಡ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೊಂದಿರುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ವೆರಿ ಇಂಪಾರ್ಟೆಂಟ್ ಮ್ಯಾಂಡೇಟ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಕ್ಸಾಮ್ನಲ್ಲಿ ಕೇಳ್ಬೋದು, ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು 2017ನೇ ಇಸವಿಯಲ್ಲಿ UPSC ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಈ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಅದನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಪ್ರಶ್ನೆ ಏನು ಅಂತಂದರೆ, ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ 3 ಸ್ಟೇಟ್ಮೆಂಟ್ಸ್ಗಳನ್ನು, ಹೇಳಿಕೆಗಳನ್ನು ನೀಡಲಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಅ 5 ಮೆಂಬರ್ ಬಾಡಿ. ಅಂದರೆ ಈ ಚುನಾವಣಾ ಆಯೋಗ 5 ಸದಸ್ಯರನ್ನು ಒಳಗೊಂಡಂತಹ ಒಂದು ಸಂಸ್ಥೆಯಾಗಿದೆ ಅಂತ ಇದೆ. ಇನ್ನು ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಡಿಸೈಡ್ಸ್ ಎಲೆಕ್ಷನ್ ಶೆಡ್ಯೂಲ್ ಫಾರ್ ಕಂಡಕ್ಟ್ ಆಫ್ ಬೋತ್ ಜನರಲ್ ಎಲೆಕ್ಷನ್ಸ್ ಆ್ಯಂಡ್ ಬೈ ಎಲೆಕ್ಷನ್ಸ್ ಅಂತ ಇದೆ. ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಎಲೆಕ್ಷನ್ ಕಮಿಷನ್ ರಿಸಾಲ್ವ್ಸ್ ದ ಡಿಸ್ಪ್ಯೂಟ್ಸ್ ರಿಲೇಟಿಂಗ್ ಟು ಸ್ಪ್ಲಿಟ್ಸ್ ಮರ್ಜರ್ಸ್ ಆಫ್ ರೆಕಾಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಇದೆ. ಈ ಮೇಲಿನ 3 ಹೇಳಿಕೆಗಳಲ್ಲಿ ಸರಿಯಾದಂತಹ ಸ್ಟೇಟ್ಮೆಂಟ್ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ ಎ 1 and 2, ಆಪ್ಷನ್ ಬಿ 2 ಓನ್ಲಿ, ಆಪ್ಷನ್ ಸಿ 2 and 3 ಓನ್ಲಿ ಅಥವಾ ಆಪ್ಷನ್ ಡಿ 3 ಓನ್ಲಿ ಅಂತ ಇದೆ. ಸೊ ಈ ಒಂದು ಸ್ಟೇಟ್ಮೆಂಟ್ಗಳನ್ನು ಮತ್ತೊಮ್ಮೆ ನೋಡ್ಕೊಳ್ಳೋಣ. ಮೊದಲನೇ ಸ್ಟೇಟ್ಮೆಂಟ್ನಲ್ಲಿ ಇದು 5 ಜನ ಸದಸ್ಯರ ಒಂದು ಸಂಸ್ಥೆಯಾಗಿದೆ ಅಂತ ಇದೆ. ಸೊ ಇದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂತಂದರೆ ಈಗ ನಾವು ಲಾಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡಿದ್ವಿ, ಇಟ್ ಈಸ್ ಅ 3 ಮೆಂಬರ್ ಬಾಡಿ. 1989ರ ನಂತರ ಈ ಒಂದು ಎಲೆಕ್ಷನ್ ಕಮಿಷನನ್ನು 3 ಸದಸ್ಯರನ್ನು ಒಳಗೊಂಡಂತಹ ಒಂದು ಬಾಡಿಯಾಗಿ ಅಥವಾ ಸಂಸ್ಥೆಯಾಗಿ ಗುರುತಿಸಲಾಯಿತು. ಇದಕ್ಕಿಂತ ಮುಂಚೆ ಕೇವಲ ಮುಖ್ಯ ಚುನಾವಣಾ ಆಯುಕ್ತರನ್ನು ಮಾತ್ರ ಹೊಂದಿದ್ದಂತಹ ಈ ಒಂದು ಎಲೆಕ್ಷನ್ ಕಮಿಷನ್ 1989ರ ನಂತರ 3 ಚುನಾವಣಾ ಆಯುಕ್ತರನ್ನು ಹೊಂದಿದೆ. ಸೊ 5 ಮೆಂಬರ್ ಅಂತ ಇದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ. ಇನ್ನು ಎರಡನೇ ಸ್ಟೇಟ್ಮೆಂಟ್ ಏನು ಅಂತ ನೋಡೋದಾದರೆ, ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದಿಂದ ಈ ಒಂದು ಚುನಾವಣೆಗಳ ಬೈ ಎಲೆಕ್ಷನ್ ಆಗಿರ್ಬೋದು, ಜನರಲ್ ಎಲೆಕ್ಷನ್ಗಳಾಗಿರ್ಬೋದು, ಅವುಗಳ ವೇಳಾಪಟ್ಟಿಯನ್ನು ನಿರ್ಧಾರ ಮಾಡಲಾಗುತ್ತದೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಯಾಕಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಈ ಬೈ ಎಲೆಕ್ಷನ್ ಮತ್ತು ಜನರಲ್ ಎಲೆಕ್ಷನ್ಗಳ ವೇಳಾಪಟ್ಟಿಯನ್ನು, ಶೆಡ್ಯೂಲ್ಗಳನ್ನು ನಿರ್ಧಾರ ಮಾಡಲಾಗುತ್ತದೆ. ಮೂರನೇ ಸ್ಟೇಟ್ಮೆಂಟ್, ಸೊ ಇಲ್ಲಿ 1 ಮತ್ತು 2 ಸ್ಟೇಟ್ಮೆಂಟ್ ಇರುವಂತಹ ಆಪ್ಷನ್ಗಳನ್ನು ಡಿಲೀಟ್ ಮಾಡಿಬಿಡಿ. ಆಪ್ಷನ್ ಎ ಡಿಲೀಟ್ ಆಗುತ್ತೆ, ಆಪ್ಷನ್ ಬಿ ಡಿಲೀಟ್ ಆಗುತ್ತೆ, ಆಪ್ಷನ್ ಸಿ ಡಿಲೀಟ್ ಆಗುತ್ತೆ. ಅದೇ ರೀತಿಯಾಗಿ ಉಳಿದಂತಹ ಸ್ಟೇಟ್ಮೆಂಟ್ ಯಾವುದು? ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಎಲೆಕ್ಷನ್ ಕಮಿಷನ್ ರಿಸಾಲ್ವ್ಸ್ ದ ಡಿಸ್ಪ್ಯೂಟ್ಸ್ ರಿಲೇಟಿಂಗ್ ಟು ಸ್ಪ್ಲಿಟ್ಸ್ ಮರ್ಜರ್ಸ್ ಆಫ್ ರೆಕಾಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಇದೆ. ಸೊ ಈ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಅವುಗಳ ವಿಭಜನೆ ಆಗಿರ್ಬೋದು, ಅವುಗಳ ವಿಲೀನೀಕರಣ ಆಗಿರ್ಬೋದು, ಇವುಗಳ ಒಂದು ಡಿಸ್ಪ್ಯೂಟ್ಸ್ಗಳನ್ನು ನಿರ್ಧಾರ ಮಾಡುವಂತಹ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ವಹಿಸಿರುತ್ತದೆ ಅನ್ನೋದು ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿದೆ. ಆಪ್ಷನ್ 3 ಓನ್ಲಿ ಈಸ್ ರೈಟ್ ಆನ್ಸರ್. ಸೊ 2017ರ ಈ ಒಂದು ಕ್ವಶನನ್ನು ನಾವು ಸಾಲ್ವ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ ಸೋಮಾರಿ ಕರಡಿ ಅಥವಾ ಸ್ಲಾತ್ ಬೇರ್ ಬಗ್ಗೆ ಇದೆ. ರೀಸೆಂಟಾಗಿ ಈ ನೀಲಗಿರಿಯ ಕುದಾ ಅನ್ನುವ ಪ್ರದೇಶದಲ್ಲಿ, ನೀಲಗಿರಿಯಲ್ಲಿದೆ, ಅದು ತಮಿಳುನಾಡಿನಲ್ಲಿದೆ. ತಮಿಳುನಾಡಿನಲ್ಲಿ ಈ ಕುದಾ ಅನ್ನುವ ಜನವಸತಿ ಪ್ರದೇಶದಲ್ಲಿ ಸೋಮಾರಿ ಕರಡಿ ನುಗ್ಗಿತ್ತು.
ಸೊ ಈ ಒಂದು ಸೋಮಾರಿ ಕರಡಿ ಅಥವಾ ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂಥ ಸ್ಲಾತ್ ಬೇರನ್ನು ಅಲ್ಲಿನ ಅರಣ್ಯ ಇಲಾಖೆಯಿಂದ ಸೇಫ್ ಆಗಿ ಮತ್ತು ಹಿಡಿದು ಸ್ಥಳಾಂತರ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಸ್ಲಾತ್ ಬೇರ್ ನ್ಯೂಸ್ನಲ್ಲಿರುವುದರಿಂದ ಈ ಭಾರತಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆದಂತಹ ಪ್ರಾಣಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಈ ಸ್ಲಾತ್ ಬೇರ್ ಅಂತಂದರೆ ಪ್ರಪಂಚದಾದ್ಯಂತ ಕಂಡುಬರುವಂತಹ 8 ಕರಡಿ ಜಾತಿಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ಳುತ್ತದೆ. ಇದರ ಸೈಂಟಿಫಿಕ್ ಹೆಸರು ಏನು ಅಂತ ತಿಳ್ಕೊಳ್ಳೋದಾದರೆ ಮೆಲುರ್ಸಸ್ ಉರ್ಸಿನಸ್ ಅನ್ನುವುದು ಇದರ ಸೈಂಟಿಫಿಕ್ ಆದಂತಹ ವೈಜ್ಞಾನಿಕ ಹೆಸರಾಗಿದೆ. ಭಾರತದಲ್ಲಿ ಅಷ್ಟೇ ಅಲ್ಲದೆ ಶ್ರೀಲಂಕಾ, ದಕ್ಷಿಣ ನೇಪಾಳದಲ್ಲೂ ಕೂಡ ಕಂಡುಬರುವಂತಹ ಈ ಸೋಮಾರಿ ಕರಡಿ ಅಥವಾ ಸ್ಲಾತ್ ಬೇರ್ ಜಾಗತಿಕವಾಗಿ ಅತಿ ಹೆಚ್ಚಾದಂತಹ ಸಂಖ್ಯೆಯನ್ನು ಅಂದರೆ 190ರಷ್ಟು ಈ ಒಂದು ಸಂಖ್ಯೆಯನ್ನು ಭಾರತದಲ್ಲಿ ನಾವು ಕಾಣಬಹುದಾಗಿದೆ. ಸೊ ಅತಿ ಹೆಚ್ಚಾಗಿ ವಾಸಿಸುವಂತಹ ಈ ಕರಡಿ ಅಥವಾ ಸೋಮಾರಿ ಕರಡಿಗಳು ಅತಿ ಹೆಚ್ಚಾಗಿ ಭಾರತದಲ್ಲಿ ವಾಸಿಸ್ತಾ ಇದ್ದಾವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಒಣ ಮತ್ತು ತೇವಾಂಶವುಳ್ಳಂತಹ ಕಾಡುಗಳಲ್ಲಿ, ಹುಲ್ಲುಗಾವಲುಗಳಲ್ಲಿ ಮತ್ತು ಬಂಡೆಗಳು, ಚದುರಿದ ಪೊದೆಗಳು ಮತ್ತು ಮರಗಳು ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಈ ಸ್ಲಾತ್ ಬೇರ್ ಅಥವಾ ಸೋಮಾರಿ ಕರಡಿಗಳನ್ನು ನಾವು ಕಾಣ್ಬೋದಾಗಿದೆ. ಅದೇ ರೀತಿಯಾಗಿ ಈ ಗಂಧದ ಗುಡಿ ಮೂವಿಯನ್ನು ರೀಸೆಂಟಾಗಿ ಬಂದಿತ್ತು, ಅಪ್ಪೋರ ಮೂವಿ. ಸೊ ಅದರಲ್ಲೂ ಕೂಡ ಈ ಕರಡಿಯ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅದರಲ್ಲಿ ಈ ಒಂದು ವಿಡಿಯೋವನ್ನು ಕೂಡ ತೋರಿಸಿದ್ದಾರೆ. ಇನ್ನು ಅದನ್ನು ಸ್ಲಾತ್ ಬೇರ್ ಅಂತಾರೆ. ಇನ್ನು ಇವುಗಳ ವಿಶೇಷತೆಗಳನ್ನು ತಿಳ್ಕೊಳ್ಳೋದಾದರೆ ಸಾಮಾನ್ಯವಾಗಿ ಈ ಗೆದ್ದಲು ಮತ್ತು ಇರುವೆಗಳನ್ನು ಅಗೆಯುವುದಕ್ಕೆ ಇವುಗಳಿಗೆ ಉದ್ದವಾದಂತಹ ಉಗುರುಗಳನ್ನು ಕೂಡ ನಾವು ಕಾಣ್ಬೋದು, ಇಮೇಜ್ನಲ್ಲಿ ನೋಡ್ಬೋದು. ಸೊ ಈ ರೀತಿಯಾದಂಥ ಉಗುರುಗಳನ್ನು ಮತ್ತು ಸಾಮಾನ್ಯವಾಗಿ 5ರಿಂದ 6 ಫೀಟ್ಗಳಷ್ಟು ಉದ್ದವಾಗಿ ಬೆಳೆಯುವಂತಹ ಈ ಪ್ರಾಣಿಗಳು 90ರಿಂದ 140 ಕಿಲೋಗ್ರಾಂಗಳಷ್ಟು ತೂಕವನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ಉತ್ತಮ ವಾಸನೆಯ ಒಂದು ಸೆನ್ಸನ್ನು ಹೊಂದಿದಂತಹ ಈ ಒಂದು ಪ್ರಾಣಿಗಳು ಅಥವಾ ಸ್ಲಾತ್ ಬೇರ್ಸ್ಗಳು ದೃಷ್ಟಿ ಮತ್ತು ಶ್ರವಣ ಇಂದ್ರಿಯಗಳು ಸಾಕಷ್ಟು ದುರ್ಬಲವಾಗಿರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಆಗಿದೆ. ಅದೇ ರೀತಿಯಾಗಿ ಈ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಈ ಸಂರಕ್ಷಣಾ ಕೆಂಪು ಪಟ್ಟಿಯಲ್ಲಿ ಈ ಸ್ಲಾತ್ ಬೇರ್ಸ್ಗಳನ್ನು ವಲ್ನರೇಬಲ್ ಅಥವಾ ದುರ್ಬಲ ಪ್ರಾಣಿ ವರ್ಗದಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಮತ್ತು ಭಾರತದ 1977ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಥವಾ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಶೆಡ್ಯೂಲ್ 1ರಲ್ಲಿ ಇವುಗಳಿಗೆ ಹೈಯೆಸ್ಟ್ ಲೆವೆಲ್ ಆದಂತಹ ಒಂದು ಸಂರಕ್ಷಣೆಯನ್ನು ಒದಗಿಸಲಾಗಿದೆ ಎನ್ನುವುದು ಕೂಡ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಸೋಮಾರಿ ಕರಡಿ ಅಥವಾ ಸ್ಲಾತ್ ಬೇರ್ ಅಂತ. ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಯಾವ ರೀತಿಯಾಗಿ ಈ ಒಂದು ಚೆಸ್ಟ್ ಮೇಲೆ ವೈಟ್ ಕಲರ್ ಪಟ್ಟಿ ಇದೆ ಅಂತ, ನೆಕ್ಲೆಸ್ ರೀತಿ ಕಾಣುವಂತಹ ಈ ಒಂದು ಪಟ್ಟಿ ಸ್ಲಾತ್ ಬೇರ್ ಅಂತ ಗುರುತಿಸಿಕೊಳ್ಳುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ ರೀಸೆಂಟಾಗಿ ಈ ಮೈಲಾರ್ ಪಂಥ ನ್ಯೂಸ್ನಲ್ಲಿತ್ತು. ಈ ಮೈಲಾರ್ ಪಂಥಕ್ಕೆ ಸಂಬಂಧಪಟ್ಟಂತಹ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಕರ್ನಾಟಕದ ಉಡುಪಿ ಜಿಲ್ಲೆಯ ಬಸ್ರೂರ್ ಅನ್ನುವ ಪ್ರದೇಶದಲ್ಲಿ 2 ಶಿಲ್ಪಗಳನ್ನು ಗುರುತಿಸಲಾಗಿದೆ. ಇವು ಮುಖ್ಯವಾಗಿ ಮೈಲಾರ್ ಪಂಥಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಕಲೆಗಳಾಗಿದ್ದು ಈ ಕರಾವಳಿ ಪ್ರದೇಶದಲ್ಲೂ ಕೂಡ ಈ ಮೈಲಾರ್ ಪಂಥ ಅಸ್ತಿತ್ವದಲ್ಲಿತ್ತು ಅನ್ನುವುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪತ್ತೆ ಹಚ್ಚಲಾಗಿದೆ. ಸೊ ಹೀಗಾಗಿ ಈ ಮೈಲಾರ್ ಪಂಥಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು, ಅದೇ ರೀತಿಯಾಗಿ ಈ ಒಂದು ಸ್ಕಲ್ಪ್ಚರ್ಸ್ಗಳ ಬಗ್ಗೆ ಕೂಡ ತಿಳ್ಕೋಣ. 2 ಈ ರೀತಿಯಾದಂತಹ ಶಿಲ್ಪಗಳನ್ನು ಕಂಡುಹಿಡಿಯಲಾಗಿದ್ದು 15ನೇ ಶತಮಾನ ಮತ್ತು 17ನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಗಳಾಗಿವೆ ಅಂತ ಈ ಒಂದು ಸ್ಕಲ್ಪ್ಚರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಮುಖ್ಯವಾಗಿ ಈ ಒಂದು ಇಮೇಜ್ನಲ್ಲಿ ಕಾಣುವ ಪ್ರಕಾರ ಮೈಲಾರಿ ದೇವತೆಗೆ ಸಂಬಂಧಪಟ್ಟಂತೆ ಈ ಒಂದು ಸ್ಕಲ್ಪ್ಚರ್ಸ್ಗಳನ್ನು ಗುರುತಿಸಲಾಗಿದ್ದು ಬಲ ಮತ್ತು ಎಡಗೈಯಲ್ಲಿ ಕತ್ತಿ ಮತ್ತು ಬಟ್ಟಲನ್ನು ಹಿಡಿದಿರುವಂತಹ ಕುದುರೆ ಮೇಲೆ ಕುಳಿತಿರುವಂತಹ ರಾಜವಂಶದ ವೀರನನ್ನು ಇಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಸ್ಕಲ್ಪ್ಚರ್ಸ್ನಲ್ಲಿ ಈ ಒಂದು ಕುದುರೆಯನ್ನು ಹತ್ತಿದಂತಹ ವೀರನ ಜೊತೆಗೆ ಒಂದು ಕುದುರೆ ಹಿಂದುಗಡೆ ಈ ಮೈಲಾರಿ ದೇವತೆ ಇಲ್ಲ ಅನ್ನೋದು ಕೂಡ ಇನ್ನೊಂದು ಸ್ಕಲ್ಪ್ಚರ್ಸ್ನಲ್ಲಿ ಗುರುತಿಸಲಾಗಿದೆ. ಬಲಗೈಯಲ್ಲಿ ಕತ್ತಿಯನ್ನು ಹಿಡಿದಿರುವಂತಹ ಕುದುರೆ ಮತ್ತೊಂದು ಜಲಮೂಲದಲ್ಲಿ ಒಂದು ಬಟ್ಟಲನ್ನು ಹಿಡಿಯಲಾಗಿದೆ ಅಂತ ಈ ಒಂದು ಸ್ಕಲ್ಪ್ಚರ್ಸ್ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಸೊ ಈ ಬಸ್ರೂರ್ ಅನ್ನುವ ನಗರ ಕರಾವಳಿ ಪ್ರದೇಶದಲ್ಲಿರುವಂಥ ಈ ಒಂದು ನಗರ ಐತಿಹಾಸಿಕವಾದಂತಹ ವ್ಯಾಪಾರ ನಗರವಾಗಿತ್ತು. ಅಷ್ಟೇ ಅಲ್ಲದೆ ಉಹಾಯ ದೇಸಿ ಮತ್ತು ನಾನಾ ದೇಸಿ ಅನ್ನುವ ವ್ಯಾಪಾರ ಸಂಘಗಳನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ಸಕ್ರಿಯವಾಗಿದ್ದನ್ನು ನಾವು ಗಮನಿಸಬಹುದಾಗಿದೆ ಐತಿಹಾಸಿಕವಾಗಿ ಅಂತ ಈ ಒಂದು ಮಾಹಿತಿಯನ್ನು ಮೆನ್ಷನ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಮೈಲಾರ್ ಪಂಥದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಈ ಮೈಲಾರ್ ಪಂಥ ಮುಖ್ಯವಾಗಿ ಜಾನಪದ ದೇವತೆಯಾಗಿ ಈ ಒಂದು ಶಿವನ ವ್ಯಕ್ತ ರೂಪವಾಗಿ ಈ ಮೈಲಾರಿ ದೇವತೆಯನ್ನು
ಆರಾಧನೆ ಮಾಡಲಾಗುತ್ತೆ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತಮಿಳುನಾಡಿನಲ್ಲೂ ಕೂಡ ಈ ಮೈಲಾರಿ ಪಂಥವನ್ನು ಫಾಲೋ ಮಾಡುವಂತಹ ಜನರಿದ್ದು, ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಈ ಮೈಲಾರಿಯನ್ನು ಖಂಡೋಬಾ, ಖಂಡೇರಾವ್, ಖಂಡನಾಥ್ ಅನ್ನುವ ಹೆಸರಿನಿಂದ ಪೂಜಿಸಲಾಗುತ್ತದೆ, ಆರಾಧಿಸಲಾಗುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಮೈಲಾರಿ ಪಂಥ. ಇನ್ನು ಮುಂದಿನ ಆರ್ಟಿಕಲ್ ಆಗಲೇ ತಿಳಿಸಿದ ಹಾಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಈಗ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಕುರಿತಾದಂತಹ ಮಾಹಿತಿಯನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಜಾಗತಿಕವಾಗಿ ಈ ಒಂದು ಪಾವರ್ಟಿ ಅಥವಾ ಬಡತನ ಆಗಿರ್ಬೋದು, ಹಸಿವಾಗಿರ್ಬೋದು, ಅಥವಾ ಪರಿಸರ ಸಂರಕ್ಷಣೆ ಆಗಿರ್ಬೋದು, ಮತ್ತು ಪ್ರಾಣಿಗಳ ಮತ್ತು ಜೀವ ವೈವಿಧ್ಯತೆಗಳನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಮಾವೇಶಗಳನ್ನು 1972ನೇ ಇಸವಿಯಿಂದ ಜಾಗತಿಕವಾಗಿ ನಡೆಸಲಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ 1992 ಅರ್ತ್ ಸಮಿಟ್ ಆಗಿರ್ಬೋದು, ನಂತರ 1993 ಮಿನಾಮಾಟ ಸಮಿಟ್ ಆಗಿರ್ಬೋದು, 2015 ಈ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಆಗಿರ್ಬೋದು, ಈ ರೀತಿಯಾದಂಥ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಆಗಿರ್ಬೋದು, CBD ಅಂತ ನಾವು ಕರಿತೇವೆ. ಸೊ ಈ ರೀತಿಯಾದಂತಹ ಸಾಕಷ್ಟು ಸಮಾವೇಶಗಳನ್ನು ಮೇಲಿಂದ ಮೇಲೆ ನಡೆಸ್ತಾ ಇತ್ತು. ಸೊ ಹೀಗಾಗಿ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ಮೂಲಕ 2015 ಜಾಗತಿಕವಾಗಿ ನಡೆಸಲಾದಂತಹ ಈ ಒಂದು ಸಮಾವೇಶಗಳ ಮತ್ತು ಅವುಗಳ ಉದ್ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದೇ ರೀತಿಯಾದಂತಹ ಸಮಗ್ರವಾದಂತಹ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನಿರ್ಧಾರ ಮಾಡಲಾಯಿತು. ಅಂದರೆ ಈ ನಿರ್ಧಾರ ಮಾಡಲಾದಂತಹ 17 ಪ್ರಮುಖ ಗುರಿಗಳನ್ನು 2030 ವೇಳೆಗೆ, ಅಂದರೆ ಈ 2015ರಿಂದ 2030 ವೇಳೆಗೆ 15 ವರ್ಷಗಳಲ್ಲಿ ಅಚೀವ್ ಮಾಡುವಂತಹ ಗುರಿಯನ್ನು ಇಡಲಾಗಿದೆ. ಸೊ ಆಗಲೇ ತಿಳಿಸಿದ ಹಾಗೆ ಜಾಗತಿಕವಾಗಿ ಈ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ 17 ಗುರಿಗಳ ಒಂದು ಸಮಗ್ರವಾದಂತಹ ಒಂದು ಟಾರ್ಗೆಟ್ಸ್ಗಳನ್ನು ಇಡಲಾಗಿದೆ. ಅದೇ ರೀತಿಯಾಗಿ ಇವುಗಳ ಒಂದು ಸಬ್ ಗೋಲ್ಸ್ಗಳನ್ನು ಅಥವಾ 169 ಟಾರ್ಗೆಟ್ಸ್ಗಳನ್ನು ಕೂಡ ನಿರ್ಧಾರ ಮಾಡಲಾಗಿದೆ ಅಂತ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಆಗಿದೆ. ಸೊ ಇಲ್ಲಿ 2030 ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಯುನೈಟೆಡ್ ನೇಷನ್ನಿಂದ 2015 ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಗುರುತಿಸಲಾಗಿತ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ಈ 17 ಸುಸ್ಥಿರ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಜಾಗತಿಕವಾಗಿ ಎಲ್ಲ ಸರ್ಕಾರಗಳು, ಈ ಉದ್ಯಮಗಳು ಅಥವಾ ಈ ಬಿಸ್ನೆಸ್ಗಳಾಗಿರ್ಬೋದು, ಸಿವಿಲ್ ಸೊಸೈಟಿಗಳಾಗಿರ್ಬೋದು, ಸಿವಿಲ್ ಸೊಸೈಟಿ ಅಂತಂದರೆ ಈ NGOಗಳು, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಅಥವಾ ಈ ಚಳುವಳಿಕಾರರಾಗಿರ್ಬೋದು, ಅಥವಾ ಈ ಒಂದು ಆ್ಯಕ್ಟಿವಿಸ್ಟ್ಗಳಾಗಿರ್ಬೋದು, ಅವರನ್ನು ಸಿವಿಲ್ ಸೊಸೈಟಿ ಅಂತ ಓವರಾಲ್ ಆಗಿ ಕರೆಯಲಾಗುತ್ತೆ. ಅದೇ ರೀತಿಯಾಗಿ ಜಾಗತಿಕವಾಗಿ ಜನರ ಒಂದು ಕಾಂಟ್ರಿಬ್ಯೂಷನ್ನೊಂದಿಗೆ ಅಥವಾ ಒಂದು ಭಾಗವಹಿಸುವಿಕೆಯೊಂದಿಗೆ ಈ 17 ಗುರಿಗಳು ಮತ್ತು 169 ಸಬ್ ಗೋಲ್ಸ್ಗಳನ್ನು ಅಥವಾ ಟಾರ್ಗೆಟ್ಸ್ಗಳನ್ನು 2030 ಅಚೀವ್ ಮಾಡುವಂತಹ ಒಂದು ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಈ ಜಾಗತಿಕವಾಗಿ ನಿರ್ಧಾರ ಮಾಡಲಾದಂತಹ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಯಾವುದೇ ದೇಶದ ಮೇಲೆ ಕಾನೂನಾತ್ಮಕವಾಗಿ ಬದ್ಧವಾಗಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಇವು ದೀಸ್ ಆರ್ ನಾಟ್ ಲೀಗಲಿ ಬೈಂಡಿಂಗ್ ಗೋಲ್ಸ್ ಆನ್ ಎನಿ ಕಂಟ್ರಿ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಸೊ ಈ ಇಮೇಜ್ನಲ್ಲಿ ಕಾಣುವಂಥ 17 ಸುಸ್ಥಿರ ಗುರಿಗಳು ಯಾವುವು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮೊದಲನೇ ಗುರಿ ಯಾವುದು ಅಂತಂದರೆ ನೋ ಪಾವರ್ಟಿ. ಜಾಗತಿಕವಾಗಿ ಈ ಬಡತನ ನಿರ್ಮೂಲನೆಯನ್ನು ಮುಖ್ಯವಾಗಿ ಇಟ್ಕೊಂಡು SDG ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಮೊದಲನೇ ಗುರಿಯನ್ನು ಬಡತನ ನಿರ್ಮೂಲನಕ್ಕೆ ಮೀಸಲಿಡಲಾಗಿದೆ. ಸಮಸ್ತ ನಾಗರಿಕರಲ್ಲಿ ಸಾಮಾಜಿಕ ಭದ್ರತೆಯನ್ನು ಮೂಡಿಸುವುದರ ಮೂಲಕ ಈ ಬಡತನವನ್ನು ನಿರ್ಮೂಲ ಮಾಡುವುದು SDG 1 ಆಗಿದೆ. ಇನ್ನು SDG 2 ಏನು ಅಂತಂದರೆ ಶೂನ್ಯ ಹಸಿವು ಅಥವಾ ಝೀರೋ ಹಂಗರ್ ಅಂತ ಈ ಹಸಿವಿನ ಮೇಲೆ ಫೋಕಸ್ ಮಾಡಲಾಗಿದ್ದು, ಸುಸ್ಥಿರ ಕೃಷಿ ನೀತಿಯ ಉತ್ತೇಜನದೊಂದಿಗೆ ಜಾಗತಿಕವಾಗಿ ಆಹಾರ ಭದ್ರತೆಯನ್ನು ಒದಗಿಸುವುದು ಮತ್ತು ಅಪೌಷ್ಟಿಕತೆಯನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಈ ಝೀರೋ ಹಂಗರ್ ಅನ್ನುವ ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ನಿರ್ಧಾರ ಮಾಡಲಾಗಿದೆ. ಸೊ ರೀಸೆಂಟಾಗಿ ಯುನೈಟೆಡ್ ನೇಷನ್ನಿಂದ ಪಬ್ಲಿಷ್ ಆದಂತಹ ಒಂದು ರಿಪೋರ್ಟ್ನ ಪ್ರಕಾರ ಭಾರತದಲ್ಲಿ ಕಳೆದ 6 ವರ್ಷಗಳಲ್ಲಿ ಈ 13.5 ಕೋಟಿ ಜನರನ್ನು ಬಡತನ ರೇಖೆಯಿಂದ ಮೇಲೆತ್ತಲಾಗಿದೆ ಭಾರತದಲ್ಲಿ ಅಂತ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿತ್ತು. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ, ನಿಮಗೆಲ್ಲ ನೆನಪಿದ್ರೆ. ಅದೇ ರೀತಿಯಾಗಿ ಈ ಒಂದು ಆಗಸ್ಟ್ 15ರಂದು ಭಾಷಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರಧಾನಮಂತ್ರಿಯವರು ಈ ಒಂದು ಮಾಹಿತಿಯನ್ನು ಮೆನ್ಷನ್ ಮಾಡಿದರು. ಇನ್ನು ಸುಸ್ಥಿರ ಅಭಿವೃದ್ಧಿ ಗುರಿ 3ನೇ ಗುರಿ ಯಾವುದು ಅಂತಂದರೆ ಉತ್ತಮ ಆರೋಗ್ಯ, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತಂದರೆ
ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ನಾವು ರೀಸೆಂಟಾಗಿ ಡಿಸ್ಕಸ್ ಮಾಡಿದ್ವಿ. ಎಲ್ಲ ವಯಸ್ಸಿನ ವರ್ಗದವರಲ್ಲೂ ಕೂಡ ಉತ್ತಮ ಆರೋಗ್ಯವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ, ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಸುಸ್ಥಿರ ಅಭಿವೃದ್ಧಿ ಗುರಿ 3ನೇ ಗುರಿಯನ್ನು ನಿರ್ಧಾರ ಮಾಡಲಾಗಿದೆ. ಅದೇ ರೀತಿಯಾಗಿ ಇದರ ಒಂದು ಸಬ್ ಟಾರ್ಗೆಟನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. 3.3 ಟಾರ್ಗೆಟ್ ಅಂತ, SDG 3.3 ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇದೇನು ಅಂತಂದರೆ ಈ ಕಮ್ಯುನಿಕೇಬಲ್ ಡಿಸೀಸಸ್ ಅಥವಾ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ 3.3 ಅನ್ನುವ ಈ ಒಂದು SDG ಟಾರ್ಗೆಟನ್ನು ಡಿಸ್ಕಸ್ ಮಾಡಿದ್ವಿ. ನಂತರ ಈ 4ನೇ ಸುಸ್ಥಿರ ಅಭಿವೃದ್ಧಿ ಗುರಿ ಯಾವುದು ಅಂತಂದರೆ ಗುಣಮಟ್ಟದ ಶಿಕ್ಷಣ ಅಂತಂದರೆ ಜಾಗತಿಕವಾಗಿ ಎಲ್ಲರಿಗೂ ಕೂಡ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸಬೇಕು ಅನ್ನುವುದು ಈ ಒಂದು ಗುರಿಯ ಈ ಒಂದು ಮುಖ್ಯ ಗುರಿಯಾಗಿದೆ. ಸೊ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಇದನ್ನು ಬೈಹಾರ್ಟ್ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸರ್ಕಾರದಿಂದ ಯಾವ ರೀತಿಯಾದಂತಹ ಕ್ರಮಗಳನ್ನು ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಕೈಗೊಳ್ಳಲಾಗ್ತಾ ಇದೆ ಮತ್ತು ಭಾರತದಾದ್ಯಂತ ಯಾವ ರೀತಿಯಾಗಿ ಈ ಸುಸ್ಥಿರ ಅಭಿವೃದ್ಧಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಗಳು ನಡೀತಾ ಇವೆ ಅಂತ ನೋಟ್ ಮಾಡ್ಕೊಳ್ತಾ ಇರಿ. ನ್ಯೂಸ್ ಪೇಪರನ್ನು ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ನು ಮುಂದಿನ SDG ಗೋಲ್ ಯಾವುದು ಅಂತ ನೋಡೋಣ. ಲಿಂಗ ಸಮಾನತೆ ಮುಖ್ಯವಾಗಿ ಈ ಮಹಿಳೆಯರು ಮತ್ತು ಬಾಲಕಿಯರ ಸಬಲೀಕರಣದ ಮೇಲೆ ಫೋಕಸನ್ನು ಮಾಡಿ ಜೆಂಡರ್ ಈಕ್ವಾಲಿಟಿ ಅನ್ನುವ 5ನೇ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಎಸ್ಸೆಗಳು ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ಮೇನ್ಸ್ ಆನ್ಸರ್ ರೈಟಿಂಗ್ ಬರೆಯುವಂಥ ಸಂದರ್ಭದಲ್ಲೂ ಕೂಡ ಈ SDG ಗೋಲ್ಸ್ಗಳನ್ನು ಬಳಸಿಕೊಳ್ಳಿ. 1-2 ಲೈನ್ ಅಟ್ಲೀಸ್ಟ್ ನೀವು ಮೆನ್ಷನ್ ಮಾಡಿದರೆ ನಿಮ್ಮ ಆನ್ಸರ್ ಅಥೆಂಟಿಕ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು SDG ಗೋಲ್ 6 ಬಗ್ಗೆ ತಿಳ್ಕೊಳ್ಳೋಣ. ಶುದ್ಧ ನೀರು ಮತ್ತು ಶುಚಿತ್ವ, ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಅಂತ 6ನೇ ಗೋಲ್ ಆಗಿದೆ. ಮುಖ್ಯವಾಗಿ ಈ ಒಂದು ಶುದ್ಧ ನೀರಿನ ಒಂದು ಪೂರೈಕೆಯನ್ನು ಜಾಗತಿಕವಾಗಿ ಎಲ್ಲ ಕಡೆ ನೀಡಬೇಕು. ಅದೇ ರೀತಿಯಾಗಿ ಶುಚಿತ್ವದ ಕುರಿತಾಗಿ ಒಂದು ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡಬೇಕು ಅಂತ SDG 6 ಗುರುತಿಸಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಲಶಕ್ತಿ ಮಿನಿಸ್ಟ್ರಿಯ ಅಡಿಯಲ್ಲಿ ಈ ಒಂದು ಜಲ್ ಜೀವನ್ ಮಿಷನನ್ನು ಲಾಂಚ್ ಮಾಡಲಾಗಿದೆ. ಅದರ ಅಡಿಯಲ್ಲಿ ಹರ್ ಘರ್ ಜಲ್ ಅಂತ ಪ್ರತಿಯೊಂದು ಮನೆಗೂ ಕೂಡ ಈ ನೀರಿನ ಅಂದರೆ ನಲ್ಲಿಯ ಮೂಲಕ ನೀರನ್ನು ಪೂರೈಕೆ ಮಾಡುವುದು ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ಕೂಡ ಈ ಶುಚಿತ್ವದ ಕುರಿತಾದಂಥ SDG 6 ಬಗ್ಗೆ ರಿಲೇಟ್ ಮಾಡ್ಕೋಬೋದು. ಇನ್ನು SDG 7 ಏನು ಅಂತಂದರೆ ಕೈಗೆಟುಕುವಂತಹ ಶುದ್ಧ ಇಂಧನ. ಇದಕ್ಕೆ ನೀವು ಸಿಂಪಲ್ಲಾಗಿ ಎಕ್ಸಾಂಪಲ್ ಏನು ತೊಗೋಬೇಕು ಅಂತಂದರೆ ಈ ಪೆಟ್ರೋಲ್ನಲ್ಲಿ ಎಥೆನಾಲನ್ನು ಮಿಕ್ಸ್ಚರ್ ಮಾಡುವುದರ ಮೂಲಕ ಶುದ್ಧ ಇಂಧನವನ್ನು ಪ್ರೋತ್ಸಾಹಿಸಲಾಗ್ತಾ ಇದೆ ಭಾರತದಲ್ಲಿ ಅಂತ ಮೆನ್ಷನ್ ಮಾಡ್ಬೋದು. ಎಥೆನಾಲ್ ಉತ್ಪಾದನೆಗೆ ಯಾವ ರೀತಿಯಾಗಿ ಸರ್ಕಾರದಿಂದ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಫಾಲೋ ಮಾಡ್ತಾ ಇರಿ. SDG 7 ನೆನ್ಪಿಟ್ಕೊಳ್ಳಿ. ಕೈಗೆಟುಕುವಂತಹ ಅಫೋರ್ಡೆಬಲ್ ಆದಂತಹ ಕ್ಲೀನ್ ಎನರ್ಜಿ. ಮತ್ತು SDG 8 ಏನು ಅಂತಂದರೆ ಗುಣಮಟ್ಟದ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ, ಡಿಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ಯಾವುದೇ ರೀತಿಯಾದಂಥ ಹಾನಿಕಾರಕ ಪ್ರದೇಶಗಳಲ್ಲಿ ಈ ಒಂದು ಕೆಲಸವನ್ನು ಲಭ್ಯ ಮಾಡುವುದಕ್ಕೆ ಸರ್ಕಾರ ಮತ್ತು ಜನರು ಕೆಲಸವನ್ನು ಮಾಡಬೇಕು ಅಥವಾ ಒಂದು ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಇದೆ. ಅದೇ ರೀತಿಯಾಗಿ ಆರ್ಥಿಕ ಬೆಳವಣಿಗೆ ಕುರಿತಾಗಿ, ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಕುರಿತಾಗಿ ಮುಖ್ಯವಾಗಿ ಫೋಕಸ್ ಮಾಡಬೇಕು ಅಂತ SDG 8 ಮೆನ್ಷನ್ ಮಾಡಲಾಗಿದೆ. ಸೊ ನಾವು ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದ್ವಿ, ಈ ಒಂದು ರೋಬೋಟ್ಸ್ ಸ್ಕ್ಯಾವೆಂಜರ್ಸ್ಗಳನ್ನು ಡೆವಲಪ್ ಮಾಡಲಾಗಿದೆ ಕೇರಳದಲ್ಲಿ ಅಂತ. ಅದೇ ರೀತಿಯಾಗಿ ಈ ಒಂದು 2013 ಪ್ರೊಹಿಬಿಷನ್ ಆಫ್ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಬಗ್ಗೆ ಇದನ್ನು ರಿಲೇಟ್ ಮಾಡ್ಬೋದು. ಗುಣಮಟ್ಟದ ಕೆಲಸ ಅಂತಂದರೆ ಒಂದು ಆರೋಗ್ಯಕರವಾದಂತಹ ವಾತಾವರಣದಲ್ಲಿ ಕೆಲಸ ಮಾಡುವುದಕ್ಕೆ ಜನರಿಗೆ ಅವಕಾಶ ಮಾಡಿಕೊಡುವುದು. ಅಂದರೆ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಮಾಡುವುದರ ಮೂಲಕ ಈ ಹಾನಿಕಾರಕ ಪ್ರದೇಶದಲ್ಲಿ ಈ ಜನರು ಎಕ್ಸ್ಪೋಸ್ ಆಗ್ತಾರೆ. ಇದರಿಂದ ಅವರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುವುದರಿಂದ ಸಾಕಷ್ಟು ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ನಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಲಾಸ್ಟ್ ಸೆಷನಲ್ಲಿ. ನೋಡಿಲ್ಲ ಅಂತಂದರೆ ಆ ಒಂದು ವಿಡಿಯೋನ ನೋಡ್ಬೋದು. ಇನ್ನು SDG 9 ಅಂತಂದರೆ ಈ ಕೈಗಾರಿಕಾ ಅನ್ವೇಷಣೆ ಮೂಲಸೌಕರ್ಯ, ಇಂಡಸ್ಟ್ರಿ ಇನ್ನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಫೋಕಸ್ ಮಾಡಲಾಗಿದೆ. ಜಾಗತಿಕವಾಗಿ ಕೈಗಾರಿಕೆಗಳನ್ನು ಸುಸ್ಥಿರ ಅಭಿವೃದ್ಧಿಯ ಕಡೆಗೆ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಶುದ್ಧವಾದಂತಹ ವಾತಾವರಣದಲ್ಲಿ ಉತ್ತಮವಾದಂತಹ ಇನ್ನೋವೇಷನನ್ನು ಪ್ರೋತ್ಸಾಹಿಸುವುದರ ಮೂಲಕ ಸುಸ್ಥಿರ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಕೂಡ ಮೆನ್ಷನ್ ಮಾಡಲಾಗಿದೆ. ಇನ್ನು SDG 10 ಅಸಮಾನತೆಯ ನಿರ್ಮೂಲನೆ, ಅಂದರೆ ಜನರು, ಜಿಲ್ಲೆಗಳು, ರಾಜ್ಯಗಳು, ದೇಶಗಳಾದ್ಯಂತ ಅಸಮಾನತೆಯನ್ನು ನಿರ್ಮೂಲ ಮಾಡಬೇಕು. ರೆಡ್ಯೂಸ್ ಇನ್ಇಕ್ವಾಲಿಟಿ ಅಂತ 10th SDG ಆಗಿದೆ.
ನಂತರ 11ನೇ SDG ಯಾವುದು ಅಂತಂದರೆ ಸುಸ್ಥಿರ ನಗರ ಮತ್ತು ಸಮುದಾಯಗಳನ್ನು ಜನವಸತಿ ಪ್ರದೇಶಗಳು ಸುರಕ್ಷಿತ ಮತ್ತು ಸುಸ್ಥಿರವಾಗಿರಬೇಕು ಅನ್ನೋದರ ಮೇಲೆ ಫೋಕಸ್ ಮಾಡಲಾಗುತ್ತೆ. 11ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಏನು ಅಂತಂದರೆ ಸಸ್ಟೈನೇಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್. ಮುಖ್ಯವಾಗಿ ಈ ಒಂದು ಭಾರತದ ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲಾದಂತಹ ಈ ಸ್ಮಾರ್ಟ್ ಸಿಟೀಸ್ ಬಗ್ಗೆ ನೀವು ಮೆನ್ಷನ್ ಮಾಡ್ಬೋದು SDG 11ಗೆ ಸಂಬಂಧಪಟ್ಟಂತೆ. ನಂತರ SDG 12 ಏನು ಅಂತಂದರೆ ಈ ಹೊಣೆಯಾಧಾರಿತ ಬಳಕೆ ಮತ್ತು ಉತ್ಪಾದನೆ, ರೆಸ್ಪಾನ್ಸಿಬಲ್ ಕನ್ಸ್ಯೂಮ್ಷನ್ ಆ್ಯಂಡ್ ಪ್ರೊಡಕ್ಷನ್. ಜಾಗತಿಕವಾಗಿ ದೊರೆಯುವಂತಹ ಸಂಪನ್ಮೂಲಗಳನ್ನು ಯಾವುದೇ ಒಬ್ಬ ವ್ಯಕ್ತಿ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು. ಫಾರ್ ಎಕ್ಸಾಂಪಲ್ ನೀರಾಗಿರ್ಬೋದು, ಶುದ್ಧ ಕುಡಿಯುವ ನೀರಾಗಿರ್ಬೋದು, ಅಥವಾ ಗಾಳಿ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಅದನ್ನು ಸ್ವಚ್ಛವಾಗಿಟ್ಕೊಂಡು ಅವುಗಳನ್ನು ಜವಾಬ್ದಾರಿಯಾಗಿ ನಿರ್ವಹಿಸಬೇಕು ಅಂತ ಈ ಒಂದು SDG 12 ಹೇಳುತ್ತದೆ. ಅವುಗಳ ಉತ್ಪಾದನೆಯನ್ನು ಕೂಡ ಜವಾಬ್ದಾರಿಯುತವಾಗಿ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಲಾಗಿದೆ. ಪ್ಲಾಸ್ಟಿಕ್ಕನ್ನು ಸಿಕ್ಕಾಪಟ್ಟೆಯಾಗಿ ಪ್ರೊಡ್ಯೂಸ್ ಮಾಡಬಾರ್ದು, ಸೊ ಅವುಗಳ ಮೇಲೆ ನಿಯಂತ್ರಣ ಹೊಂದಿರಬೇಕು ಅಂತ ಕೂಡ ನೀವು ರಿಲೇಟ್ ಮಾಡ್ಕೋಬೋದು. SDG 13 ಇದು ಮುಖ್ಯವಾಗಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಹೇಳುತ್ತೆ. ಕ್ಲೈಮೇಟ್ ವೈಪರೀತ್ಯ ಅಥವಾ ಹವಾಮಾನ ವೈಪರೀತ್ಯದ ಬಗ್ಗೆ, ಅದರ ಪರಿಣಾಮಗಳ ಬಗ್ಗೆ ತಕ್ಷಣವಾದಂತಹ ಕ್ರಮಗಳನ್ನು ಜಾರಿಗೊಳಿಸಬೇಕು ಅಂತ ಕ್ಲೈಮೇಟ್ ಆ್ಯಕ್ಷನ್ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಸೊ ಯಾವ ರೀತಿಯಾಗಿ ಜಾಗತಿಕವಾಗಿ ಈ ಒಂದು ಸೌತ್ ಪೋಲ್ನಲ್ಲಿ ಅಂದರೆ ಈ ದಕ್ಷಿಣ ಧ್ರುವದಲ್ಲಿ ಈ ಓಝೋನ್ ಲೇಯರ್ ತೆಳುವಾದಂತಹ ಅಥವಾ ಓಝೋನ್ ಹೋಲ್ ಆದಂತಹ ಸಂದರ್ಭದಲ್ಲಿ ಜಾಗತಿಕವಾಗಿ ಈ ಕ್ಲೋರೋಫ್ಲೋರೋ ಕಾರ್ಬನ್ಸ್ಗಳನ್ನು ಕಂಟ್ರೋಲ್ ಮಾಡುವುದರ ಮೂಲಕ, ಅವುಗಳನ್ನು ಪ್ರೊಹಿಬಿಟ್ ಮಾಡುವುದರ ಮೂಲಕ ಯಾವ ರೀತಿಯಾಗಿ ಈ ಒಂದು ಓಝೋನ್ ಹೋಲನ್ನು ನಿಯಂತ್ರಿಸಲಾಯಿತು ಅಂತ ಎಕ್ಸಾಂಪಲನ್ನು ನೀಡ್ಬೋದು. ಸೊ ಅದೇ ರೀತಿಯಾಗಿ SDG 13 ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಸೊ ಕ್ಲೈಮೇಟ್ ಆ್ಯಕ್ಷನ್ ಬಗ್ಗೆ ಇದೆ. SDG 14 ಇದು ಮುಖ್ಯವಾಗಿ ನೀರಿನಲ್ಲಿ ವಾಸಿಸುತ್ತಿರುವಂತಹ ಜಲಚರ ಜೀವಿಗಳು ಮತ್ತು ಈ ಸಮುದ್ರದಲ್ಲಿರುವಂತಹ ಸಂಪನ್ಮೂಲಗಳ ಸುಸ್ಥಿರ ಬಳಕೆಗಳ ಬಗ್ಗೆ, ಲೈಫ್ ಬಿಲೋ ವಾಟರ್ ಬಗ್ಗೆ ಮೆನ್ಷನ್ ಮಾಡಲಾಗುತ್ತೆ. ನಂತರ SDG 15 ಏನು ಅಂತಂದರೆ ಭೂಮಿಯ ಮೇಲೆ ವಾಸಿಸುವಂತಹ ಪ್ರಾಣಿಗಳು, ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯತೆಯ ಸಂರಕ್ಷಣೆಯ ಕುರಿತಾಗಿ ಮೆನ್ಷನ್ ಮಾಡುತ್ತೆ SDG 15. ನಂತರ SDG 16 ಏನು ಅಂತಂದರೆ ಜಾಗತಿಕವಾಗಿ ಶಾಂತಿಯನ್ನು ಮತ್ತು ಸಾಮಾಜಿಕ ನ್ಯಾಯವನ್ನು ಮತ್ತು ಈ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆಗಳನ್ನು ಪ್ರಬಲಗೊಳಿಸುವಂತಹ ನಿಟ್ಟಿನಲ್ಲಿ ಫೋಕಸನ್ನು ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಸುಭದ್ರವಾಗಿರಬೇಕು. ಸೊ ಇದರಿಂದ ಸಾಮಾಜಿಕ ನ್ಯಾಯ ಮತ್ತು ಶಾಂತಿಯನ್ನು ಆ ದೇಶದಲ್ಲಿ ಕಾಪಾಡುವುದಕ್ಕೆ ಸಹಾಯವಾಗುತ್ತೆ ಅಂತ ನೀವು ಎಸ್ಸೆಗಳಲ್ಲಿ ಅಥವಾ ಆನ್ಸರ್ಗಳಲ್ಲಿ SDG 16 ಬಗ್ಗೆ ಮೆನ್ಷನ್ ಮಾಡ್ಬೋದು. ಅದೇ ರೀತಿಯಾಗಿ SDG 17 ಏನು ಹೇಳುತ್ತೆ ಅಂತಂತಂದರೆ ಈ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವಂತಹ ನಿಟ್ಟಿನಲ್ಲಿ ಪರಸ್ಪರ ಒಂದು ಸಹಭಾಗಿತ್ವವನ್ನು ಹೊಂದಿರಬೇಕು ಅಂತ ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್ ಅಂತ ಮೆನ್ಷನ್ ಮಾಡಲಾಗಿದೆ. ಸೊ ದೀಸ್ ಆರ್ ದ 17 ಇಂಪಾರ್ಟೆಂಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಈ ಒಂದು ಇಮೇಜ್ನಲ್ಲಿ ಎಲ್ಲ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನೀವು ಕಾಣಬಹುದಾಗಿದೆ. ಇನ್ನು ಇವತ್ತು ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಈ ರಿವಿಷನ್ ರೂಪದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ಪ್ರಶ್ನೆ ಏನು ಅಂತಂದರೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸಂಪರ್ಕವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಕೆಳಗಿನ ಯಾವ ನದಿಯ ಮೇಲೆ ಮೈತ್ರಿ ಅನ್ನೋ ಹೆಸರಿನ ಮೇಲ್ಸೇತುವೆಯನ್ನು ನಿರ್ಮಿಸಲಾಗುತ್ತಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕೋಸಿ ನದಿ, ಆಪ್ಷನ್ 2 ಗಂಡಕ್ ನದಿ, ಆಪ್ಷನ್ 3 ಫೇಣಿ ನದಿ ಅಥವಾ ಆಪ್ಷನ್ 4 ಬ್ರಹ್ಮಪುತ್ರ ನದಿ ಅಂತ ಇದೆ. ಸೊ ಆಗಲೇ ತಿಳಿಸಿದ ಹಾಗೆ ತ್ರಿಪುರಾದಿಂದ ಬಾಂಗ್ಲಾದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಒಂದು ನದಿ ಯಾವುದು ಅಂತಂದರೆ ಫೇಣಿ ನದಿ. ಇದರ ಮೇಲೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಮೈತ್ರಿ ಅನ್ನೋ ಹೆಸರಿನ ಒಂದು ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ, ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ ಅಂತ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದು ಮೈತ್ರಿ ಸೇತುವೆ ಆಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ ಇತ್ತೀಚೆಗೆ ಭಾರತದಲ್ಲಿ ಚುನಾವಣಾ ಆಯೋಗದಿಂದ ರಾಷ್ಟ್ರೀಯ ಐಕಾನ್ ಆಗಿ, ನ್ಯಾಷನಲ್ ಐಕಾನ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಪಂಕಜ್ ತ್ರಿಪಾಠಿ, ಆಪ್ಷನ್ 2 ಸಚಿನ್ ತೆಂಡೂಲ್ಕರ್, ಆಪ್ಷನ್ 3 ರಾಹುಲ್ ದ್ರಾವಿಡ್ ಅಥವಾ ಆಪ್ಷನ್ 4 ಅಮಿತಾಬ್ ಬಚ್ಚನ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಮಾಜಿ ಕ್ರಿಕೆಟಿಗರಾದಂತಹ ಸಚಿನ್ ತೆಂಡೂಲ್ಕರ್ ಅವರನ್ನು ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ಐಕಾನ್ ಅಂತ ಗುರುತಿಸಲಾಗಿದೆ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್.
ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈ IUCN ಕೆಂಪು ಪಟ್ಟಿಯಲ್ಲಿ ಈ ಕೆಳಗಿನ ಯಾವ ಕ್ಯಾಟಗರಿಯಲ್ಲಿ ಸ್ಲಾತ್ ಬೇರನ್ನು ಅಥವಾ ಸೋಮಾರಿ ಕರಡಿಯನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಎಂಡೇಂಜರ್ಡ್ ಸ್ಪೀಸೀಸ್ ಅಥವಾ ಅಪಾಯದಲ್ಲಿರುವಂತಹ ಪ್ರಭೇದ ಅಂತ, ಆಪ್ಷನ್ 2 ದುರ್ಬಲ ಅಥವಾ ವಲ್ನರೇಬಲ್ ಕ್ಯಾಟಗರಿ, ಆಪ್ಷನ್ 3 ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ, ಆಪ್ಷನ್ 4 ಅಳಿದು ಹೋದಂತಹ ಅಥವಾ ಎಕ್ಸ್ಟಿಂಕ್ಟ್ ಆದಂತಹ ಪ್ರಭೇದ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ, ಈ ಸೋಮಾರಿ ಕರಡಿಯನ್ನು ವಲ್ನರೇಬಲ್ ಅನ್ನುವ ಕ್ಯಾಟಗರಿಯಲ್ಲಿ IUCN ಕೆಂಪು ಪಟ್ಟಿಯಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಇದರ ರೆಡ್ ಲಿಸ್ಟ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ದುರ್ಬಲ ಅಂತ ಅಥವಾ ವಲ್ನರೇಬಲ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಿನ ಪ್ರಶ್ನೆ, ಈ ಮೈಲಾರ್ ಪಂಥ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ಮಹಾರಾಷ್ಟ್ರ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಮೈಲಾರ್ ಪಂಥಕ್ಕೆ ಸಂಬಂಧಪಟ್ಟಂತಹ 15 ಮತ್ತು 17ನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಮೂರ್ತಿಗಳನ್ನು ಅಥವಾ ಶಿಲ್ಪಗಳನ್ನು ಕಂಡುಹಿಡಿಯಲಾಗಿದೆ. ಸೊ ಈ ಒಂದು ಮೈಲಾರ್ ಪಂಥದ ಬಗ್ಗೆ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತಮಿಳುನಾಡುಗಳಲ್ಲೂ ಕೂಡ ಈ ಒಂದು ಮೈಲಾರ್ ಪಂಥವನ್ನು ಪ್ರಾಕ್ಟೀಸ್ ಮಾಡಲಾಗುತ್ತೆ ಅಥವಾ ಫಾಲೋ ಮಾಡಲಾಗುತ್ತದೆ. ಸೊ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕಾಗಿದೆ. ಸ್ಟೇಟ್ಮೆಂಟ್ 1 ಅಥವಾ ಆಪ್ಷನ್ 1 ಒಟ್ಟು 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಿವೆ ಅಂತ ಇದೆ. ಆಪ್ಷನ್ 2 ಯುನೈಟೆಡ್ ನೇಷನ್ ಇವುಗಳನ್ನು 2015ರಲ್ಲಿ ನೀಡಿದೆ ಅಂತ ಇದೆ. ಆಪ್ಷನ್ 3 ಈ SDGಗಳನ್ನು ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು 2023ರ ವೇಳೆಗೆ ಸಾಧಿಸಬೇಕು ಅಂತ ಇದೆ. ಅದೇ ರೀತಿಯಾಗಿ 4ನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಎಲ್ಲ ಅಥವಾ SDGಗಳು ಯುನೈಟೆಡ್ ನೇಷನ್ನ ಎಲ್ಲ ಸದಸ್ಯ ರಾಷ್ಟ್ರಗಳ ಮೇಲೆ ಈ ಕಾನೂನುಬದ್ಧವಾಗಿವೆ ಅಂತ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿದೆ. ಸೊ ಇದರಲ್ಲಿ 2 ಸ್ಟೇಟ್ಮೆಂಟ್ಗಳು ರಾಂಗ್ ಆಗುತ್ತೆ. ಇದು 2030 ಆಗಬೇಕು ಮತ್ತು ಯುನೈಟೆಡ್ ನೇಷನ್ನ ಎಲ್ಲ ಸದಸ್ಯರುಗಳ ಮೇಲೆ ಯಾವುದೇ ರೀತಿಯಾಗಿ SDGಗಳು ಕಾನೂನುಬದ್ಧವಾಗಿ ಬೈಂಡಿಂಗ್ ಆಗಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಒಂದು ಲಾಸ್ಟ್ ಸ್ಲೈಡ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಲಾಸ್ಟ್ ಆರ್ಟಿಕಲ್ನಲ್ಲಿ ಯುನೈಟೆಡ್ ನೇಷನ್ನಿಂದ 2030ರ ವೇಳೆಗೆ ಈ 17 ಗೋಲ್ಸ್ಗಳನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಟಾರ್ಗೆಟನ್ನು ಇಡಲಾಗಿದೆ. ನಂತರ ಈ SDGಗಳು ಯಾವುದೇ ರೀತಿಯಾಗಿ ಈ ಒಂದು ಸದಸ್ಯ ರಾಷ್ಟ್ರಗಳ ಮೇಲೆ ಬದ್ಧತೆಯನ್ನು ಹೊಂದಿಲ್ಲ. ದೀಸ್ ಆರ್ ನಾಟ್ ಲೀಗಲಿ ಬೈಂಡಿಂಗ್ ಆನ್ ಎನಿ ಆಫ್ ದ ಮೆಂಬರ್ ಕಂಟ್ರಿ ಆಫ್ ಯುನೈಟೆಡ್ ನೇಷನ್ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಸೊ ಆಪ್ಷನ್ 3 and 4 ಆರ್ ರಾಂಗ್. ಇವು ತಪ್ಪಾದಂಥ ಸ್ಟೇಟ್ಮೆಂಟ್ಗಳಾಗಿವೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಈ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.